ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆಯ ಜೊತೆಗೆ ಲೋಕಸಭಾ ಚುನಾವಣೆಯ ಕೆಲವು ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆಂಧ್ರದಲ್ಲಿ ತೆಲುಗುದೇಶಂ ವೈಎಸ್ಆರ್ ಪಕ್ಷದ ನಡುವೆ ಮೆಗಾ ಫೈಟ್. ಆಂಧ್ರದಲ್ಲಿ ತೆಲುಗುದೇಶಂ ವೈಎಸ್ಆರ್ ಪಕ್ಷದ ನಡುವೆ ಮೆಗಾ ಫೈಟ್ ನಡೀತಾ ಇದೆ. ಆಂಧ್ರ ಪ್ರದೇಶ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಸಮರ ಈಗ ರಕ್ತಸಿಕ್ತವಾಗಿದೆ. ಕಡಪ, ಶ್ರೀಕಾಕುಳಂನಲ್ಲಿ ಟಿಡಿಪಿ ವೈಎಸ್ಆರ್ ಪಕ್ಷದ ಕಾರ್ಯಕರ್ತರು ಒಂದು ರೀತಿ ಗಲಾಟೆ ಅಂತಾನೆ ಹೇಳ್ಬೋದು. ವೈಎಸ್ಆರ್ ಜಿಲ್ಲೆಯಲ್ಲಿ ವೈಎಸ್ಆರ್ ಕಾರ್ಯಕರ್ತನ ತಲೆಯನ್ನು ಒಡೆದಿದ್ದಾರೆ ಟಿಡಿಪಿ ಕಾರ್ಯಕರ್ತರು. ಏಲೂರಿನ ಮತಗಟ್ಟೆಯೊಂದರಲ್ಲಿ ತೆಲುಗುದೇಶಂ ಶಾಸಕ ಬುಜ್ಜಿ ಅಟ್ಟಹಾಸ ಮೆರೆದಿದ್ದಾರೆ. ಮತಗಟ್ಟೆಯ ಏಜೆಂಟ್ ರಾಜು ಎಂಬಾತನ ಮೇಲೆ ಟಿಡಿಪಿ ನಾಯಕರು ಹಲ್ಲೆ ನಡೆಸಿದ್ದಾರೆ. ಇನ್ನು ಬಾಲಕೃಷ್ಣ ತೆಲುಗುದೇಶಂ ಪಕ್ಷದ ಅಭ್ಯರ್ಥಿ ಜೊತೆಗೆ ನಟ, ಅವರು ಕೂಡ ಈ ಬಾರಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಇವತ್ತು ಬೆಳಗ್ಗೆನೆ ಮತಗಟ್ಟೆಗೆ ಆಗಮಿಸಿ ಅವರು ಮತವನ್ನು ಚಲಾಯಿಸಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀವಿ. ಬಾಲಕೃಷ್ಣ NT ರಾಮರಾವ್ ಅವರ ಪುತ್ರ, ಕಳೆದ ಬಾರಿ ಕೂಡ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದಂಥವರು ಮತ್ತೆ ಪುನರಾಯ್ಕೆಯನ್ನು ವಹಿಸಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಬಾಲಯ್ಯ ಸ್ಪರ್ಧಿಸಿರುವಂತಹ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾವು ಇವತ್ತು ಬೆಳಗ್ಗಿನ ಆಗಮಿಸಿ ಮತವನ್ನು ಚಲಾಯಿಸಿದ್ದಾರೆ. ಕೆಲವು ಕಡೆ ಸಣ್ಣ ಪುಟ್ಟ ಗಲಾಟೆಗಳಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ಆಂಧ್ರದಲ್ಲಿ ಲೋಕಸಭೆಯ ಚುನಾವಣೆಯ ಜೊತೆಗೆ ವಿಧಾನಸಭೆ ಚುನಾವಣೆ ಕೂಡ ನಡೀತಾ ಇದೆ. ಹಾಲಿ ತೆಲುಗುದೇಶಂ ಪಕ್ಷ ಅಧಿಕಾರದಲ್ಲಿದೆ, ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ವೈಎಸ್ಆರ್ ಕಾಂಗ್ರೆಸ್ ಮತ್ತು ತೆಲುಗುದೇಶಂ ನಡುವೆ ದೊಡ್ಡ ಮಟ್ಟದ ಯುದ್ಧ, ಯಾಕೆಂದ್ರೆ ಈ ಬಾರಿ ವೈಎಸ್ಆರ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಕೂಡ ಕೆಲವು ಸಮೀಕ್ಷೆಗಳು ಹೇಳಿತ್ತು. ಹಾಗಾಗಿ ಕೆಲವು ಕಡೆ ರಕ್ತಸಿಕ್ತ ಗಲಾಟೆಗಳು ನಡೆದಿರ್ತಕ್ಕಂಥದ್ರ ಬಗ್ಗೆ ಆಂಧ್ರದಿಂದ ವರದಿಯಾಗ್ತಾ ಇದೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಿಂದ ಬಿಜೆಪಿಯ ಪುರಂದೇಶ್ವರಿ ಅಂದರೆ ಖ್ಯಾತನಾಮರು ಕೆಲವರೆಲ್ಲರೂ ಕೂಡ ಸ್ಪರ್ಧೆಯನ್ನು ಮಾಡಿದ್ದಾರೆ. ಇನ್ನು ವಿಜಯನಗರದಿಂದ ಅಶೋಕ್ ಗಜಪತಿ ರಾಜು ಟಿಡಿಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಇವತ್ತು ಮತದಾನ ನಡೀತಾ ಇರತಕ್ಕಂಥ ಕ್ಷೇತ್ರಗಳು ಮೊದಲ ಹಂತದ 91 ಕ್ಷೇತ್ರಗಳು. ದೇಶಾದ್ಯಂತ ಇವತ್ತು ಚುನಾವಣೆ ನಡೀತಾ ಇದೆ, ಲೋಕಸಭಾ ಚುನಾವಣೆ. ಅದರಲ್ಲಿ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಬಹುದು. ಬಿಹಾರದಲ್ಲಿ 4 ಕ್ಷೇತ್ರಗಳು, ಅಸ್ಸಾಂನಲ್ಲಿ 4 ಕ್ಷೇತ್ರ, ಅರುಣಾಚಲ ಪ್ರದೇಶದಲ್ಲಿ 2, ಹೀಗೆ ಬೇರೆ ಬೇರೆ ಕ್ಷೇತ್ರ. ಬಟ್ ಆಂಧ್ರದಲ್ಲಿ ಮಾತ್ರ ಆಂಧ್ರ, ಸಿಕ್ಕಿಂ ಈ ರಾಜ್ಯಗಳಲ್ಲಿ ಲೋಕಸಭೆಯ ಚುನಾವಣೆಯ ಜೊತೆಗೆ ಇವತ್ತು ವಿಧಾನಸಭಾ ಚುನಾವಣೆ ಕೂಡ ನಡೀತಾ ಇರೋದ್ರಿಂದ ತೆಲುಗುದೇಶಂ ಪಾರ್ಟಿ ವರ್ಸಸ್ ವೈಎಸ್ಆರ್ ಕಾಂಗ್ರೆಸ್ ನಡುವೆ ದೊಡ್ಡ ಮಟ್ಟದ ಫೈಟ್ ಇದೆ ಈ ಸಾರ್ತಿ ಅಂತಕ್ಕಂಥದ್ದು ಕೂಡ ಈ ಬಾರಿ ಗೊತ್ತಾಗ್ತಾ ಇದೆ. ಇನ್ನು ಆಂಧ್ರದ ಗುಂತಕಲ್ನಿಂದ ನನ್ನ ಕೊಲೀಗ್ ವೀರೇಶ್ ದಾನಿ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಎಸ್ ವೀರೇಶ್, ಆಂಧ್ರದಲ್ಲಿದ್ದೀರಾ ತಾವೀಗ. ಲೋಕಸಭೆ ಚುನಾವಣೆಯ ಜೊತೆಗೆ ವಿಧಾನಸಭೆ ಚುನಾವಣೆಗೂ ಕೂಡ ಮತದಾನ ನಡೀತಾ ಇರತಕ್ಕಂಥದ್ದು ಶಾಂತಿಯುತವಾಗಿ ನಡೀತಾ ಇದೆಯಾ? ಎಲ್ಲಾದರೂ ಈ ರೀತಿ ಏನಾದರೂ ಸಣ್ಣ ಪುಟ್ಟ ಘರ್ಷಣೆಯ ವರದಿಯಾಗಿದೆಯಾ? ಏನು ಮಾಹಿತಿ ಕೊಡ್ತಾ ಇದ್ದೀರಾ ಅಲ್ಲಿಂದ? ಅರವಿಂದ್, ನಾನು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಗುಂತ್ಕಲ್ನಲ್ಲಿದ್ದೀನಿ. ಆಂಧ್ರ ಪ್ರದೇಶದಲ್ಲಿ ಏಕಕಾಲಕ್ಕೆ ವಿಧಾನಸಭೆಯ 175 ಕ್ಷೇತ್ರಗಳು ಹಾಗೂ ಲೋಕಸಭೆಯ 25 ಕ್ಷೇತ್ರಗಳಿಗೆ ಏಕಕಾಲಕ್ಕೆ ಮತದಾನ ನಡೀತಾ ಇದೆ. ಮುಂಜಾನೆಯಿಂದನೂ ಸಹ ಸಾಕಷ್ಟು ಉತ್ಸುಕರಾಗಿ ಮತದಾರರು ಮತಗಟ್ಟೆಗೆ ಆಗಮಿಸಿ ಮತ ಚಲಾವಣೆಯನ್ನ ಮಾಡ್ತಾ ಇದ್ದಾರೆ. ನಾನು ಗುಂತ್ಕಲ್ನಲ್ಲಿ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಸಾಕಷ್ಟು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಮತಗಟ್ಟೆಯ ಮುಂದ್ಗಡೆ ಕ್ಯೂ ನಿಂತ್ಕೊಂಡು ಮತ ಚಲಾವಣೆಯನ್ನ ಮಾಡ್ತಿರುವಂತಹ ದೃಶ್ಯಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಅದೇ ರೀತಿಯಾಗಿ ಮಹಿಳೆಯರು ಸಹ ಬೆಳಗ್ಗಿನಿಂದಲೇ ಆಗಮಿಸಿ ಅವರು ಸಹ ಮತ ಚಲಾವಣೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಉತ್ಸುಕತೆಯಿಂದ ಮತದಾರರು ಮತ ಚಲಾವಣೆಯನ್ನ ಒಂದ್ ಕಡೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಆಂಧ್ರದ ರಾಜಕಾರಣ ಅಂದ್ರೆ ರಕ್ತಸಿಕ್ತ ರಾಜಕಾರಣ ಅಂತ ಹೇಳ್ಬೋದು. ಇಲ್ಲಿ ಫ್ಯಾಕ್ಸಿಸಂ ಇದೆ, ನಕ್ಸಲಿಸಂ ಇದೆ. ಹೀಗಾಗಿ ಈ ಭಾಗದ ರಾಜಕಾರಣದಲ್ಲಿ ಬಹಳಷ್ಟು ಜಿದ್ದಾಜಿದ್ದಿಯ ರಾಜಕಾರಣವನ್ನ ನಾವು ನೋಡಬಹುದು. ಅದರಲ್ಲೂ ವಿಶೇಷವಾಗಿ ಪ್ರಾದೇಶಿಕ ಪಕ್ಷಗಳಾಗಿರ್ತಕ್ಕಂಥ ಟಿಡಿಪಿ ಆಗಿರ್ಬೋದು ಮತ್ತು ವೈಎಸ್ಆರ್ಸಿ ಕಾಂಗ್ರೆಸ್ ಆಗಿರ್ಬೋದು, ಈ ಎರಡೂ ಪಕ್ಷಗಳ ಮಧ್ಯೆ ಸಾಕಷ್ಟು ಬಿಗ್ ಫೈಟ್ ಇರೋದ್ರಿಂದ ಇಬ್ಬರು ಕಾರ್ಯಕರ್ತರು ರಾಜಕೀಯ ವಿಚಾರಕ್ಕೆ ಬಂದಿದ್ದಾದಲ್ಲಿ ಜೀವಕ್ಕೆ ಜೀವ, ಸೇಡಿಗೆ ಸೇಡು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ರಾಜಕಾರಣವನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ 2-3
ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳಾಗಿವೆ. ಒಂದು ಕಡೆ ಇವಿಎಂ ಮತಯಂತ್ರಗಳನ್ನ ಒಡೆದು ಹಾಕಲಾಗಿದೆ, ಇನ್ನೊಂದು ಕಡೆ ಮತಗಟ್ಟೆ ಪ್ರವೇಶ ಮಾಡಿರ್ತಕ್ಕಂಥ ಏಜೆಂಟರಿಗೆ ಹಲ್ಲೆಯನ್ನ ಮಾಡಿ ಅವ್ರನ್ನ ಸಹ ಗಾಯಗೊಳಿಸಲಾಗಿದೆ. ಸಾಕಷ್ಟು ಕಡೆ ಇವಿಎಂ ಮತಯಂತ್ರಗಳು ಕೈಕೊಟ್ಟಿರುವಂತಹ ಉದಾಹರಣೆಗಳು ಇವತ್ತು ಬೆಳಗ್ಗಿನಿಂದ ವರದಿ ಆಗ್ತಾನೆ ಇವೆ. ಅರವಿಂದ್, ಓಕೆ, ಅಲ್ಲೇ ಗುಂತ್ಕಲ್ನಲ್ಲೇನೋ ಜನಸೇನಾ ಅಭ್ಯರ್ಥಿಯೊಬ್ರು ಹತಾಶೆಯಿಂದ ಮತಯಂತ್ರವನ್ನೇ ಒಡೆದಾಕಿದ್ದಾರೆ ಅಂತಕ್ಕಂಥ ರಿಪೋರ್ಟ್ ಕೊಟ್ಟಿದ್ದೀರಾ. ಆಮೇಲೆ ಏನ್ ಮಾಡಿದ್ರು? ಮತ್ತೆ ಇನ್ನೊಂದ್ಸರ್ತಿ ಎಲ್ಲರಿಗೂ ಮತದಾನ ಮಾಡೋದಕ್ಕೆ ಅವಕಾಶ ಕೊಟ್ರ? ಮುಂದೇನಾಯ್ತು ಅದಾದ ನಂತರ? ಅರವಿಂದ್, ಈ ಘಟನೆ ಆಗಿರುವುದು ಗುಂತ್ಕಲ್ನಲ್ಲೆಲ್ಲ, ಆಂಧ್ರ ಪ್ರದೇಶ ರಾಜ್ಯದಲ್ಲೇ ಆಗಿರುವಂತದ್ದು. ಆ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ನಮ್ಮ ಚಿಕ್ಕಬಳ್ಳಾಪುರ ವರದಿಗಾರರಿಗೆ ಜಾಸ್ತಿ ಮಾಹಿತಿ ಇರಬಹುದು. ಅರವಿಂದ್, ಓಕೆ, ಥ್ಯಾಂಕ್ ಯು ವೀರೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಹಿಂದೂಪುರದಿಂದ ನನ್ನ ಕೊಲೀಗ್ ಮುದ್ದು ಕೃಷ್ಣ ಜಾಯ್ನ್ ಆಗ್ತಾ ಇದ್ದಾರೆ ಲೈವ್. ಅಲ್ಲಿ ವಿಚಾರಗಳೇನು ಅಂತ ತಿಳ್ಕೊಳ್ಳೋಣ. ಎಸ್ ಮುದ್ದು ಕೃಷ್ಣ, ಹಿಂದೂಪುರದಲ್ಲಿ ತಾವಿದ್ದೀರಾ, ಅಲ್ಲಿ ವಿಶೇಷವಾದಂತಹ ವಿಚಾರಗಳೇನು ನಡೀತೀವಿ ಬೆಳಗ್ಗೆಯಿಂದ? ಮತದಾನ ಹೇಗೆ ನಡೀತಾ ಇದೆ? ಖಂಡಿತ ಅರವಿಂದ್, ಏನಂತಂದ್ರೆ ಬೆಳಗ್ಗೆ 7 ಗಂಟೆಗೆ ಆರಂಭವಾದ ಮತದಾನ ಇವಾಗ ಏನಂತಂದ್ರೆ ಆಂಧ್ರ ಪ್ರದೇಶ ಅಂತಂದ್ರೆ ಅಲ್ಲಿ ಬಿಸಿಲು ಜಾಸ್ತಿ ಅಂತಕ್ಕಂಥ ಮಾತು. ಅದೇ ರೀತಿ ಇವತ್ತು ಸೂರ್ಯನ ತಾಪ ಏನು ಜಾಸ್ತಿ ಆಗ್ತಾ ಇದೆ ಸಮಯ ಕಳೆದಂತೆ, ಈಗ ಅದೇ ರೀತಿ ಒಂದು ರೀತಿಯ ಮತದಾನ ಕೂಡ ಬಿರುಸು ಪಡೆದುಕೊಂಡಿದೆ. ಬೆಳಗ್ಗೆ ಒಂದು ರೀತಿಯ ನಿರುತ್ಸಾಹ ಇತ್ತು, ಆದ್ರೆ ಈಗ ನಿರುತ್ಸಾಹ ಎಲ್ಲ ಮಾಯ ಆಗಿದೆ. ನೀವು ನೋಡ್ಬೋದು ನನ್ನ ಹಿಂಭಾಗದಲ್ಲಿ ಸಾಕಷ್ಟು ಮತದಾರರು ಕೂಡ ಇವತ್ತು ತಮ್ಮ ಮತವನ್ನ ಚಲಾಯಿಸಲಿಕ್ಕೆ ಈಗ ಸರದಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಒಬ್ರಲ್ಲ ಇಬ್ರಲ್ಲ ಸಾಕಷ್ಟು ಜನ ಮಹಿಳೆಯರು, ಗಂಡಸರು ಎಲ್ಲರೂ ಕೂಡ ಒಂದೇ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಮತವನ್ನ ಚಲಾಯಿಸಲು ಈಗಾಗಲೇ ಸರದಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಒಟ್ಟಾರೆಗೆ ಇವತ್ತು ಹಿಂದೂಪುರ ಕ್ಷೇತ್ರದಲ್ಲಿ ಏನಂತಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ಇದುವರೆಗೂ ಕೂಡ ವರದಿಯಾಗಿಲ್ಲ. ಒಂದು ಕಡೆ ಮತದಾನದ ಬಹಿಷ್ಕಾರದ ವರದಿ ಆಗಿರ್ತಕ್ಕಂಥದ್ದು, ಕಾರಣ ಅಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಹಿನ್ನೆಲೆಯಲ್ಲಿ ಸಾಯಿನಗರ ಅಂತಕ್ಕಂಥ ಮತಕೇಂದ್ರದಲ್ಲಿ ಅಲ್ಲಿನ ಮತದಾರರು ಮತದಾನವನ್ನು ಬಹಿಷ್ಕಾರ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಮತ್ತೊಂದೆಡೆ ಇದು ಕೂಡ ಹಿಂದೂಪುರ ಅಂತಂದ್ರೆ ಇಲ್ಲಿ ತೆಲುಗು ದೇಶಂ ಪಕ್ಷದ ಶಾಸಕರು ಆಗಿರ್ತಕ್ಕಂಥ ನಟ ಬಾಲಕೃಷ್ಣ ಅವರು ಸ್ಪರ್ಧಿಸಿರುವಂತಹ ಕ್ಷೇತ್ರ. ಈಗ 2ನೇ ಬಾರಿಗೆ ಅವರು ಪುನರಾಯ್ಕೆಯನ್ನ ಬಯಸಿ ಈ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ. ಈಗಾಗಲೇ ಕೂಡ ಅವರು ಕೂಡ ತಮ್ಮ ಪತ್ನಿ ವಸುಂಧರಾ ದೇವಿ ಜೊತೆ ಬಂದು ಈಗಷ್ಟೇ ಇದೇ ಒಂದು ಮತಕೇಂದ್ರದಲ್ಲಿ ತಮ್ಮ ಮತದಾನವನ್ನು ಚಲಾಯಿಸಿ ಈಗ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಅವರು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಕೂಡ ತಮಗೆ ಗೆಲುವು ದಕ್ಕುತ್ತೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ಬಾಲಕೃಷ್ಣ ಅವರು. ಒಂದೆಡೆ ಕೂಡ ಇಷ್ಟು ದಿನ ನಾನು ಹೈದರಾಬಾದ್ನಲ್ಲಿ ತನ್ನ ಮತವನ್ನು ಚಲಾಯಿಸ್ತಾ ಇದ್ದಾರೆ, ಆದರೆ ಇವತ್ತು ನಾನೇ ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಷೇತ್ರದಲ್ಲಿ ನನ್ನ ಇಲ್ಲಿ ಮತಕೇಂದ್ರದಲ್ಲಿ ಮತ ಚಲಾವಣೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಖುಷಿ ತಂದಿದೆ ಅಂತಕ್ಕಂಥ ಮಾತುಗಳನ್ನು ಬಾಲಕೃಷ್ಣ ಅವರು ವ್ಯಕ್ತಪಡಿಸಿದ್ರು. ಅರವಿಂದ್, ಓಕೆ, ಲೋಕಸಭೆ ಚುನಾವಣೆಯ ಜೊತೆಗೆ ವಿಧಾನಸಭೆ ಚುನಾವಣೆ ಕೂಡ ನಡೀತಾ ಇರೋದ್ರಿಂದ ಒಂದು ರೀತಿಯಲ್ಲಿ ಟೈಟ್ ಫೈಟ್ ಇದೆ, ಜೊತೆಗೆ ವೋಟಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗುತ್ತೆ. ಆ ಕ್ಯೂ ಅನ್ನ ನೋಡ್ತಾ ಇದ್ರೆ ಜನಸ್ಪಂದನೆ ಹೇಗಿದೆ ಅಂತ ಅನ್ಸುತ್ತೆ ಮುದುಕೃಷ್ಣ? ಖಂಡಿತ ಅರವಿಂದ್, ಯಾಕಂತಂದ್ರೆ ನಮ್ಮಲ್ಲಿ ವಿಧಾನಸಭೆ ಚುನಾವಣೆ ಒಂದು ಬಾರಿ, ಲೋಕಸಭೆ ಚುನಾವಣೆ ಮತ್ತೊಂದು ಬಾರಿ ನಡೆಯುತ್ತೆ. ಆದ್ರೆ ಆಂಧ್ರ ಪ್ರದೇಶದಲ್ಲಿ ಅದಕ್ಕೆ ತದ್ವಿರುದ್ಧ, ಇಲ್ಲಿ 2 ಚುನಾವಣೆಗಳು ಕೂಡ ಏಕಕಾಲದಲ್ಲಿ ನಡೆಯುವಂತಹದ್ದು. ಹೀಗಾಗಿ ಇಲ್ಲಿನ ಚುನಾವಣಾ ಕಾವು ಬಹಳಷ್ಟು ಜೋರಾಗಿ ಇರುತ್ತೆ, ಯಾಕಂದ್ರೆ 2 ಚುನಾವಣೆಗಳು ಏಕಕಾಲದಲ್ಲಿ ನಡೆಯುವುದರಿಂದ. ಹೀಗಾಗಿ ಸಹಜವಾಗಿ ಬೆಳಗ್ಗೆ ಒಂದಷ್ಟು ನಿರುತ್ಸಾಹ ಇತ್ತು ಮತದಾರರಲ್ಲಿ ಮತದಾನ ಮಾಡಲಿಕ್ಕೆ, ಆದ್ರೆ ಈಗ ಆ ನಿರುತ್ಸಾಹ ಎಲ್ಲವೂ ಕೂಡ ಮಾಯವಾಗಿದೆ. ಸಾಕಷ್ಟು ಮತದಾರರು ತಾವು ಮತದಾನವನ್ನು ಮಾಡಲಿಕ್ಕೆ ಇವತ್ತು ಮತಕೇಂದ್ರದತ್ತ ಬರ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಮತದಾರರ ಶೇಕಡ ಫಲಿತಾಂಶ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ಸದ್ಯಕ್ಕೆ ಏನಂತಂದ್ರೆ ಮತಕೇಂದ್ರದ ಇರ್ತಕ್ಕಂಥ ತಮ್ಮ ಮತವನ್ನ ಚಲಾವಣೆ ಮಾಡಲಿಕ್ಕೆ ಎಲ್ಲರೂ ಕೂಡ ಸರದಿ ಸಾಲಿನಲ್ಲಿ ಕಾಯ್ತಾ ಇರ್ತಕ್ಕಂಥದ್ದು. ಓಕೆ ಮಧುಕೃಷ್ಣ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಓಕೆ, ಅನಂತಪುರದ ಗುಂತಕಲ್ನಲ್ಲಿ ತಾವು ದೃಶ್ಯಗಳನ್ನ ನೋಡ್ತಾ ಇದ್ರಿ. ಗುಂತಕಲ್, ಗುತ್ತಿ ಮುಂತಾದ ಕಡೆ ಸಾಮಾನ್ಯವಾಗಿ ಆಂಧ್ರದಲ್ಲಿ ರಾಜಕಾರಣ ಅಂತಂದರೆ ಅಲ್ಲಿ ರಕ್ತ ಹರಿದೆ ಎಲೆಕ್ಷನ್ ನಡೆಯೋದೇ ಇಲ್ಲ. ಬಟ್ ಈ ಸರ್ತಿನೂ ಕೂಡ ಬೆಳಗ್ಗೆನೇ ಅಂತ ವರದಿಯಾಗಿದೆ. ಸಾಯಂಕಾಲ ತನಕ ನೋಡಬೇಕು ಏನೇನಾಗುತ್ತೆ ಅಂತ.